ಐತಿಹಾಸಿಕ ಕಾರ್ಯಕ್ರಮ. ಕಲ್ಯಾಣ ಕರ್ನಾಟಕದವರೆಲ್ಲ ಲಾಟ್ರಿ ಹೊಡಿತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಯೋಗ ಬಂದಿದೆ. ಖರ್ಗೆ ಸಾಹೇಬರು 371 ಜೆ ಮಾಡಿಕೊಟ್ರು. ಅದಾದಮೇಲೆ ನಾವು ಪ್ರತಿ ವರ್ಷ 5,000 ಕೋಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು. ಆ ಪ್ರಕಾರ 5,000 ಕೋಟಿ ನಿನ್ನೆ ಬಜೆಟಲ್ಲೂ ಕೊಟ್ಟಿದ್ದೀವಿ, ಹೋದ ವರ್ಷ ಬಜೆಟಲ್ಲಿ ಕೊಟ್ಟಿದ್ದೀವಿ. ಇವತ್ತು ರಸ್ತೆಗೆ ಒಂದು ಹೊಸ ರೂಪ ಕೊಟ್ಟು ಇವತ್ತು ನಾನೇ ಮುಖ್ಯಮಂತ್ರಿಗಳು ಹೋಗೋಕ್ಕಾಗ್ತಾ ಇಲ್ಲ. ನಾನು ಖರ್ಗೆ ಸಾಹೇಬರು ಹೋಗಿ ಜೇವರ್ಗಿದೆ ಮಲ್ಲಿಕಾರ್ಜುನ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ರಾಧಾಕೃಷ್ಣ ಅವರು, MP ಅವರು, ನಾವೆಲ್ಲ ಈಗ ಹೋಗ್ತಾ ಇದ್ದೀವಿ. ಹೋಗಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿನ್ನೆ ಏನು ಬಜೆಟ್ ಇದೆ, ಬಜೆಟು ದೇಶಕ್ಕೆ ಮಾದರಿ. ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ, ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಗಮನಿಸ್ತಾರೆ. ಉತ್ತಮವಾದಂಥ ಬಜೆಟ್ಟು ಬೆಂಗಳೂರಿಗೆ, ಬ್ರ್ಯಾಂಡ್ ಬೆಂಗಳೂರಿಗೆ. ಇದು ನಮಗೋಸ್ಕರ ಅಲ್ಲ, 1,40,00,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ. ಏನು ನಮ್ಮ ಟನಲ್ ಬಿಡಿ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗೆ ಆಗುತ್ತೆ, ಟನಲ್ ಹಾಗೆ ಆಗುತ್ತೆ. ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ, ಹಿಂದೆ ಆಗಿದ್ದನ್ನ ನಾವೇನು ಮಾಡೋಕ್ಕಾಗಲ್ಲ. ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ರು 50 ಕಾರ್ಪೊರೇಷನ್ ಕೊಡ್ತದೆ, 50 BMRC ಕೊಡ್ತದೆ. ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ. ಫ್ಲೈಓವರ್ಗಳು ಕೂಡ ಮಾಡ್ತೀವಿ. ಟ್ರಾಫಿಕ್ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ, 300 ಕಿಲೋಮೀಟ್ರು. ಅಂದರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ 50 ಅಡಿ ಕಟ್ಟಕ್ಕೆ ಬಿಡಲ್ಲ ನಾವು. ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ TDR ಕೊಟ್ಟು ಅಲ್ಲಿ ರೋಡ್ ಮಾಡೋಂಥದ್ದು. ಅದಕ್ಕೆ ಇವತ್ತು 3,000 ಕೋಟಿ ರೂಪಾಯಿನ 300 ಕಿಲೋಮೀಟರ್ಗೆ ಇಟ್ಟಿರೋದ್ರಿಂದ ನಮ್ಮ ಚೀಫ್ ಮಿನಿಸ್ಟರ್ ಅದಕ್ಕೆ ಘೋಷಣೆ ಮಾಡಿದ್ದಾರೆ. ಹೊಸ 300 ಕಿಲೋಮೀಟರ್ ಆ್ಯಡ್ ಮಾಡ್ತಾ ಇದ್ದೀವಿ, ಫ್ಲೈಓವರ್ ಆ್ಯಡ್ ಮಾಡ್ತಾ ಇದ್ದೀವಿ, ಟನಲ್ ಆ್ಯಡ್ ಮಾಡ್ತಾ ಇದ್ದೀವಿ. ಇವೆಲ್ಲ ಸೇರಿದ್ರೆ 700-800 ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದಕ್ಕಿನ್ನ ಇನ್ನೇನು ಬೆಂಗಳೂರಿಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಯೋಚನೆ ಮಾಡಿ ಸರ್ಕಾರ ಸಾಲ ಸೋಲ ಏನಾರು ಮಾಡಿ ನಾವು ಜನರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ. ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ, ಕರ್ನಾಟಕನ ನೋಡ್ತಾ ಇದೆ. ಅದಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ. ಸರ್, ಬಿಜೆಪಿ ಅವರು ಹಲಾಲ್ ಬಜೆಟ್ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್. ಎಲ್ಲ ಹೇಳಿ, ಅವ್ರು ಹೇಳ್ಬೇಕು ಏನ್ ಬೇಕಾದ್ರೂ ಅವ್ರು ಮಾತಾಡ್ಲಿ. ಪಾಪ ಇನ್ನೇನ್ ಮಾಡ್ತಾರ ಅವರು, ಇನ್ನೇನ್ ಹೇಳಕ್ ಸಾಧ್ಯ? ಸತ್ಯನ ಮುಚ್ಚಕ್ಕಾಗ್ತದ? ಸತ್ಯ ಏನಾದ್ರು ಮುಚ್ಚ. ಈಗ ಬಜೆಟ್ನ ಕಣ್ಣಲ್ಲೇ ಓದಿದಾರೆ ಅವರು, ಕಿವಿಲೂ ಕೇಳ್ಕೊಂಡಿದ್ದಾರೆ. ಇನ್ನು ಬಾಯಿಲಿ ಇನ್ನೇನು ಮಾತಾಡ್ಬೋದು ಅವರು? ಕಣ್ಣಿಗೆ ಸುಳ್ಳು ಹೇಳಕ್ಕಾಗಲ್ಲ, ಕಿವಿಗೆ ಸುಳ್ಳು ಹೇಳಕ್ಕಾಗಲ್ಲ, ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ, ಆ ಸುಳ್ಳು ಹೇಳ್ತಾ ಇದ್ದಾರೆ. ಸರ್, ನೀರಾವರಿ ಕಡಿಮೆ ಆಗಿದೆ ಅಂತ ಸರ್. ನೀರಾವರಿಗೆ ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ 2,000 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. 2,000 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಆ ನೀರಾವರಿಗೆ ಬೇರೆ ನಾವು ಪ್ಲಾನ್ ಹಾಕಿದೀವಿ. ಮುಂದಕ್ಕೆ ಕೆಲವು ಮಧ್ಯದಲ್ಲಿ ಕೆಲವು ಬೇರೆ ಅನೌನ್ಸ್ಮೆಂಟ್ ಆಗ್ತಿದೆ. ಬೋರ್ಡಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದ್ದೀವಿ. ಅದು ಮುಂದಕ್ಕೆ ನಾನು ಅಸೆಂಬ್ಲಿ ತಿಳಿಸ್ತೀನಿ. ಸರ್, ಬೆಂಗಳೂರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಹೆಸರಿಟ್ಟೋರೋದಕ್ಕೂ ಕೂಡ ಒಂದು ಸ್ವಲ್ಪ ವಿವಾದ ಆಗ್ತದೆ. ಅಲ್ಲದೆ ಅವರು ಅದ್ಯಾವ ದೀನ್ ದಯಾಳ್ ಎಲ್ಲ ಹೆಸರಿಡ್ತಾವ್ರೆ, ಮನಮೋಹನ್ ಸಿಂಗ್ ಹೆಸರಿಡಬಾರ್ದ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ಯಾರು? ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ಮಾಡಿದ್ಯಾರು? ನೆಲಮಂಗಲ ಫ್ಲೈಓವರ್ ಮಾಡಿದ್ಯಾರು? ನರಮ್ ಯೋಜನೆ ತಂದಿದ್ಯಾರು? ನರೇಗಾ ತಂದಿದ್ಯಾರು? ರೈಟ್ ಟು ಎಜುಕೇಶನ್ ತಂದಿದ್ಯಾರು? ಫುಡ್ ಸೆಕ್ಯೂರಿಟಿ ತಂದಿದ್ಯಾರು? ರೈಟ್ ಟು ಇನ್ಫಾರ್ಮೇಶನ್ ತಂದಿದ್ಯಾರು? ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು? ಇಂಥದ್ದು ಒಂದಿನಾರು ಮಾಡಿದಾರ ಅವರು? ನಡೀರಿ ಸುಮ್ಮನೆ.